ಫ್ಯಾಮಿಲಿ, ಪರ್ಸನಲ್, ಕೆಲ್ಸ ಈ ಎಲ್ಲಾ ಪ್ರೆಸರ್ಗಳ ಮಧ್ಯದಲ್ಲಿ ತಲೆ ಮಾತ್ರ ಕೆಟ್ಟು ಮೆಟ್ಟಿಡ್ದು ಬಿಟ್ಟೈತೆ. ಒಂದೊಳ್ಳೆ ಸಿನಿಮಾ ಇದ್ರೆ ರೆಕಮೆಂಡೇಶನ್ ಮಾಡ್ಗುರು. ನಾವು ಕೂಡ ತುಂಬಾ ಹುಡ್ಕಕ್ ಆಗ್ತಿಲ್ಲ, ಯಾಕೋ ಇತ್ತೀಚೆಗೆ ಒಂದೊಳ್ಳೆ ಸಿನಿಮಾ ನೋಡ್ತಿಲ್ಲ. ಅಲ್ಲೂ ಟೈಮ್ ವೇಸ್ಟ್, ಅಲ್ಲೂ ಇನ್ನೂ ಪ್ರೆಸರ್ ಜಾಸ್ತಿ ಇನ್ಕ್ರೀಸ್ ಆಗ್ತೈತೆ. ಇರೋ ಗ್ಯಾಪ್ ಅಲ್ಲಿ ಒಂದೊಳ್ಳೆ ಮೈಂಡ್ ರಿಲ್ಯಾಕ್ಸೇಷನ್ ಬೇಕು, ಇಂತ ಸಿನಿಮಾ ಹೇಳ್ಗುರು ಅಂತ ನೀವು ಕೇಳಲ್ಲ. ಬಟ್ ಕೇಳೋ ಅಂತವ್ರಿಗೆ ಅಥವಾ ಹುಡ್ಕೋ ಅಂತವ್ರಿಗೆ ಈ ಒಂದು ರೆಕಮೆಂಡೇಶನ್ ನಾನ್ ಅಬ್ಸಲ್ಯೂಟ್ಲಿ ಇರೋ ತರ ಹೇಳ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಮೊದಲನೇದಾಗಿ ನೋಡ್ತಾ ಬಂದ್ರೆ ಸಿರಾಯ್. ಐ ಥಿಂಕ್ ಇದೊಂದು ತಮಿಳ್ ಮೂವಿ ಅಂತ ಕಾಣಿಸುತ್ತೆ. ಪ್ರೆಸೆಂಟ್ G5 ಅಲ್ಲಿ ಸ್ಟ್ರೀಮ್ ಆಗ್ತೈತೆ, ನಮ್ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಈ ಒಂದು ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ವಂಡರ್ಫುಲ್ ಮೂವಿಗರು. ನಾನು ರೀಸೆಂಟ್ ಆಗಿ ನೋಡಿರೋ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಮೂವಿ. ಒಂದು ಪ್ರಾಪರ್ ಆಗಿರೋ ಲವ್ ಸ್ಟೋರಿ, ಪ್ರಾಪರ್ ಆಗಿರೋ ಒಂದು ಸ್ಟಾರ್ಟಿಂಗ್, ಪ್ರಾಪರ್ ಆಗಿರೋ ಒಂದು ಇಂಟರ್ಮಿಷನ್, ಪ್ರಾಪರ್ ಆಗಿರೋ ಒಂದು ಎಂಡಿಂಗು, ಪರ್ಫೆಕ್ಟ್ ಸ್ಕ್ರೀನ್ ಪ್ಲೇ. ಯಾವ ತರ ನಾವು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ತರ ಇರುತ್ತೆ. ಯಾವ ಒಂದು ಪೋರ್ಷನ್ ಅಲ್ಲೂ ಕೂಡ ಸ್ವಲ್ಪ ಬೋರ್ ಹೊಡ್ಸಲ್ಲ. ಆಲ್ಮೋಸ್ಟ್ ಅಲ್ಲಿ ಈ ಒಂದು ಸಿನಿಮಾದಲ್ಲಿರೋ ಲವ್ ಸ್ಟೋರಿಗೆ ಮತ್ತೆ ಡ್ರಾಮಾಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಬಂದು ಕೇಳಿ, ನೀನು ವರಸ್ಟ್ ಸಿನಿಮಾದ ರೆಕಮೆಂಡೇಶನ್ ಕೊಟ್ಟಿದ್ದಾಗ್ರು ಈ ಸಿನಿಮಾ ಆ ರೇಂಜ್ ಅಲ್ಲಿ ಇಲ್ಲ ಅಂತ ಹೇಳ್ರಿ, ಅವಾಗ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ನನ್ ಪ್ರಕಾರ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಸಿನಿಮಾ G5 ಅಲ್ಲಿ ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ, ಸೊ ನೋಡಿ. ಇನ್ನು ಎರಡನೇದಾಗಿ ನೋಡ್ತಾ ಬಂದ್ರೆ ವಿತ್ ಲವ್. ಈ ಒಂದು ಸಿನಿಮಾದ IMDb ರೇಟಿಂಗ್ 7.7 ಇದೆ. ಪ್ರೆಸೆಂಟ್ ಏನೋ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅಭಿಷನ್ ಜೀವಿತ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾ. ಐ ಥಿಂಕ್ ಇದೇ ಇವರ ಫಸ್ಟ್ ಹೀರೋ ಆಗಿ ಡೆಬ್ಯೂ ಮಾಡಿದಂತ ಸಿನಿಮಾ ಅಂತ ಅನ್ಕೊಂತೀನಿ. ಯಾರ್ಗುರು ಈ ಅಭಿಷಿತ್, ಸೊ ಈ ಒಬ್ಬ ಹೀರೋ ಯಾರ್ಗುರು ಅಂತ ನೀವು ಕೇಳ್ಬೋದು. ಯಾರಪ್ಪ ಅಂದ್ರೆ ರೀಸೆಂಟ್ ಆಗಿ ಒಂದು ಸಿನಿಮಾ ಬಂತು ಟೂರಿಸ್ಟ್ ಫ್ಯಾಮಿಲಿ ಅಂತ. ಆ ಒಂದು ಸಿನಿಮಾದ ಡೈರೆಕ್ಟರ್ ಆ ಒಂದು ಸಿನಿಮಾದಲ್ಲಿ ಒಂದು ಕುಡ್ಕ ಆಗಿ ತನ್ನ ತಾಯಿ ಮತ್ತೆ ಮಗನ್ ಎಮೋಷನ್ ಒಂದು ಬಾಂಡಿಂಗ್ ಇರುತ್ತೆ. ಆ ಬಾಂಡಿಂಗ್ ಅಲ್ಲಿ ಬರೋ ಮಗನ್ ಕ್ಯಾರೆಕ್ಟರ್ ನ ಈ ಒಬ್ಬ ಹೀರೋ ಮಾಡಿದ್ದಾರೆ. ಆ ಸಿನಿಮಾದಲ್ಲೇ ಕೂಡ ಪರ್ಫೆಕ್ಟ್ ಆಕ್ಟಿಂಗ್, ಪರ್ಫೆಕ್ಟ್ ಡೈರೆಕ್ಷನ್ ನಲ್ಲಿ ಆ ಒಂದು ಸಿನಿಮಾನ ಒಂದು ರೇಂಜ್ ಅಲ್ಲಿ ಎತ್ಕೊಂಡು ಹೋಗಿದ್ರು. ಅಂತ ಒಬ್ಬ ಕ್ಯಾರೆಕ್ಟರ್ ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾನೇ ಈ ಒಂದು ವಿತ್ ಲವ್. ಸಿನಿಮಾ ಮಾತ್ರ ನಮ್ಮ ಯೂತ್ಸ್ ಗೆ 100% ಕನೆಕ್ಟ್ ಆಗುತ್ತೆ. ಸುಳ್ಳು ಅಂತ ಹೇಳಿದ್ರೆ ಸಿನಿಮಾ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಏನಪ್ಪಾ ಅಂದ್ರೆ ಈ ಒಂದು ಸಿನಿಮಾದಲ್ಲಿ ಸೊ ಹೀರೋ ಹೀರೋಯಿನ್ ಮೀಟ್ ಆಗ್ತಾರೆ, ಅವ್ರಿವ್ರು ಪರ್ಸನಲ್ಸ್ ನಲ್ಲಿ ಹೋಗ್ತಾರೆ. ಅವ್ರಿಬ್ರ ಹಳೆ ಎಕ್ಸ್ ಬಾಯ್ ಫ್ರೆಂಡ್ಸ್ ಅಥವಾ ಗರ್ಲ್ ಫ್ರೆಂಡ್ಸ್ ಇಬ್ರು ಮಾತಾಡಿಸ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂತಾರೆ. ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಹೀರೋಯಿನ್ ಮಧ್ಯೆ ಯಾವ ತರ ಲವ್ ಸ್ಟಾರ್ಟ್ ಆಯ್ತು ಅಷ್ಟೇ ಅಲ್ಲ, ಆ ಒಂದು ಹಳೆ ಎಕ್ಸ್ ಲವರ್ಸ್ ನ ಇವರು ಮೀಟ್ ಮಾಡ್ತಾರ ಇಲ್ವಾ, ಇದೇ ಒಂದು ಸಿನಿಮಾದ ಸ್ಟೋರಿ. ಹೋಲ್ ಸಿನಿಮಾ ಎಲ್ಲೂ ತೆಗ್ದಂಗೆ ಎಲ್ಲೂ ಎದಳ್ದಂಗೆ ಒಂದು ರೇಂಜ್ ಅಲ್ಲಿ ಹೋಗುತ್ತೆ. ಅದೇ ತರ ಹಳೆ ಒಂದು ಎಕ್ಸ್ ಲವರ್ಸ್ ನ ಮೀಟ್ ಮಾಡೋ ಸೀನ್ಸ್ ಇದಾವೆ, ನಿಜವಾಗ್ಲೂ ವಂಡರ್ಫುಲ್ ಆಗಿ ಬರ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ನಮ್ಮ ಯೂತ್ಸ್ ಕಂತೂ 100% ಕನೆಕ್ಟ್ ಆಗುತ್ತೆ. ಅದರಲ್ಲೂ ಲವ್ ಅನ್ನೋ ಒಂದು ಸಮುದ್ರದಲ್ಲಿ ಮುಳುಗಿರೋರ್ಗೆ ಈ ಒಂದು ಸಿನಿಮಾ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೋದು ಕೆಲವೊಂದು ಸೀನ್ಗಳಲ್ಲಿ. ನನಗ್ ಮಾತ್ರ ಸಿನಿಮಾ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹೇಳಿದ್ನಲ್ಲ, ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು ನೀವು. ಇನ್ನು ಮೂರನೇದಾಗಿ ನೋಡ್ತಾ ಬಂದ್ರೆ ಕಪಲ್ ಫ್ರೆಂಡ್ಲಿ. ಈ ಒಂದು ಸಿನಿಮಾ ರೀಸೆಂಟ್ ಆಗಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಸ್ ಅವರು ಈ ಒಂದು ಸಿನಿಮಾಗೆ ಅಪ್ರಿಸಿಯೇಷನ್ ಮಾಡಿ ಒಂದು ಪ್ರೆಸ್ ಮೀಟ್ ನ ಮಾಡ್ಕೊಟ್ಟಿದ್ರು ಸಿನಿಮಾ ತಂದವ್ರಿಗೆ. ನಾನೇನೋ ಸಿನಿಮಾದಲ್ಲಿ ಇರ್ಬೋದೇನೋ ಅಂತ ರೀಸೆಂಟ್ ಆಗಿ OTT ಬಂದಿತ್ತು, ನೋಡ್ದೆ. ವಂಡರ್ಫುಲ್ ಮೂವಿ, ಒಂದು ಡೀಸೆಂಟ್ ಲವ್ ಸ್ಟೋರಿ. ಒಂದು ಸಿನಿಮಾ ಒಂದು ಸ್ಟೋರಿನ ನೀವು ಗ್ಯಾರಂಟಿ ಇಷ್ಟ ಪಡ್ತೀರಾ. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಇದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಹೋಲ್ ಸಿನಿಮಾನು ಕೂಡ ಡಿಫ್ರೆಂಟ್ ಆಗೇ ಇದೆ. ಸೊ ಗ್ಯಾರಂಟಿ ಇಷ್ಟ ಆಗುತ್ತೆ. ಈ ಒಂದು ಸಿನಿಮಾದ IMDb ರೇಟಿಂಗ್ ಬಂದ್ಬಿಟ್ಟು 7.2. ಪ್ರೆಸೆಂಟ್ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ನಮ್ಮ ಕನ್ನಡದಲ್ಲಿ ಕೂಡ ಈ ಒಂದು ಸಿನಿಮಾ ಅವೈಲಬಲ್ ಇದೆ, ಹೋಗಿ ನೋಡಿ. ಗ್ಯಾರಂಟಿ ಸಿನಿಮಾ ಇಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸ್ ಫೀಸ್ ಅನ್ಪ್ರೆಡಿಕ್ಟಬಲ್. ಸೊ ಐ ಥಿಂಕ್ ಈ ಒಂದು ಸಿನಿಮಾ ನಮ್ಮ ಯೂತ್ಸ್ ಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ಏನ್ ಹೇಳ್ಕೊ ಬಂದೆ, ಎಲ್ಲಾ ಸಿನಿಮಾಗಳು ಕೂಡ ನಮ್ಮ ಯೂತ್ಸ್ ಗೆ ಕನೆಕ್ಟ್ ಆಗ್ತವೆ. ಅದರಲ್ಲಿ ಎಕ್ಸ್ಪೆಷಲಿ ಲವ್ ಸಿನಿಮಾಗಳನ್ನ ಇಷ್ಟಪಡೋರ್ಗೆ ಈ ಒಂದು 3 ಸಿನಿಮಾನು ಕೂಡ ಆರ್ಟ್ಗೆ ಟಚ್ ಆಗ್ತಕ್ಕಂಥ ಸಿನಿಮಾಗಳಿವು. ಈಗ 4ನೇದಾಗಿ ನೋಡ್ತಾ ಬಂದ್ರೆ ವಾರ್ ಮೆಷಿನ್. ಇದೊಂದು ಹಾಲಿವುಡ್ ಸಿನಿಮಾ. ಪ್ರೆಸೆಂಟ್ ಡೈರೆಕ್ಟ್ ಆಗಿ OTT ಗೆ ರಿಲೀಸ್ ಆಯ್ತು. ಬಟ್ ಇಂಥ ಸಿನಿಮಾ OTT ಗಿಂತ ಮುಂಚೆ ಥಿಯೇಟರ್ ಅಲ್ಲಿ ಬರ್ಬೇಕಾಗಿತ್ತು. ಆ ರೇಂಜ್ ಗಿರೋ ಗೂಸ್ ಬಂಪ್ ಸೀನ್ಸ್ ಗಳಿದಾವೆ. ಐ ಥಿಂಕ್ ಇಂಗ್ಲಿಷ್ ಮೂವೀಸ್ ಗಳನ್ನ ನೋಡು ಅಭ್ಯಾಸ ಇರ್ತಕ್ಕಂಥ ಸಿನಿಮಾನ ನೋಡಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಇದೊಂಥರ ಆಕ್ಷನ್ ಸೈಫೈ ಮೂವಿ. ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ನನಗ್ ಮಾತ್ರ. ಸಖತ್ ವಂಡರ್ಫುಲ್ ಆಗಿ ನಮ್ಗೆ ತೋರಿಸಿದ್ದಾರೆ. ಅದ್ರಲ್ಲೂ ಆ ಒಂದು ಆಕ್ಷನ್ ಸೀನ್ಸ್ ಗಳು, ಆ ಒಂದು ವಿಜುವಲ್ಸ್ ಕ್ವಾಲಿಟಿ ಎಲ್ಲಾ ನೋಡ್ತಾ ಇದ್ರೆ ಯಾವ ಚಿಕ್ಕ ಸಿನಿಮಾ ಅಂತಾನೆ ಅನ್ಸಲ್ಲ, ಅಷ್ಟು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಸಿನಿಮಾನ. ನನಗ್ ಮಾತ್ರ ಸಖತ್ ಇಷ್ಟ ಆಯ್ತು. ಸಿಮಿಲರ್ KGF ಸಿನಿಮಾ ನೋಡ್ಬೇಕಾದ್ರೆ ಯಾವ ತರ ವೈಬ್ಸ್ ಬರುತ್ತೋ, ಯಾವ ತರ ವರ್ಲ್ಡ್ ಬಿಲ್ಡಿಂಗ್ ಮಾಡ್ಕೊಂಡಿದ್ರು, ಅದೇ ಒಂದು ಡಾರ್ಕ್ ಥೀಮ್ ಅಲ್ಲಿ ಒಂದು ಸಿನಿಮಾನ ತಗೊಂಡ್ಬಂದಿದ್ದಾರೆ. ನನಗ್ ಮಾತ್ರ ಸಖತ್ ಇಷ್ಟ ಆಯ್ತು. ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಗಳಲ್ಲಿ ಡಬ್ ಆಗಿದಾವೆ, ನಮ್ಮ ಕನ್ನಡದಲ್ಲಿ ಐ ಥಿಂಕ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಇಂಗ್ಲಿಷ್ ಕಂಫರ್ಟಬಲ್ ಆಗಿದ್ದು, ನಿಮ್ಗೆ ಇಂಗ್ಲಿಷ್ ಸಿನಿಮಾಗಳ ಅಭ್ಯಾಸ ಇದ್ರೆ ನೋಡುವಂತದ್ದು ಸಿನಿಮಾನ ನೋಡಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಈ ಒಂದು ಸಿನಿಮಾಗೆ 6.5 IMDb ರೇಟಿಂಗ್ ಇದೆ. ಬಟ್ ಸಿನಿಮಾ
ವರ್ತ್ ವಾಚ್ ಗುರು. ನನಗೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಆಲ್ಮೋಸ್ಟ್ ಅಲ್ಲಿ 140 ಅಂದ್ರೆ 1 ಗಂಟೆ 40 ನಿಮಿಷ ಏನೋ ಇದೆ, ಅಲ್ಲಿವರೆಗೂ ಒಂದು ರೇಂಜ್ ಗೆ ಕನೆಕ್ಟ್ ಮಾಡ್ತೇನೆ. ನನಗೆ ಮಾತ್ರ ನಿಮ್ಗೂ ಹಂಗೆ ಕನೆಕ್ಟ್ ಮಾಡುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಎಸ್ಪೆಷಲಿ ಇಂಗ್ಲಿಷ್ ಸಿನಿಮಾಗಳನ್ನ ನೋಡೋಕ್ ಇಷ್ಟಪಡೋರು ಈ ಒಂದು ಸಿನಿಮಾನ ನೋಡಿ, ಗ್ಯಾರಂಟಿ ಇದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇದು ನನ್ನ ಕಡೆಯಿಂದ ನಾನ್ ನೋಡಿ ರೆಕಮೆಂಡೇಶನ್ ಮಾಡ್ತಿರೋ ಸಿನಿಮಾಗಳಲ್ಲಿ ಒಂದು. ಇನ್ನು 5ನೇದಾಗಿ ನೋಡ್ತಾ ಬಂದ್ರೆ ಈ ಒಂದು ಸಿನಿಮಾ ಪ್ರೆಸೆಂಟ್ ಥಿಯೇಟರ್ ಅಲ್ಲಿ ರನ್ ಆಗ್ತಾ ಐತೆ, ಇನ್ನು OTT ಗೆ ಬಂದಿಲ್ಲ. ಬಟ್ ಈ ಒಂದು ಸಿನಿಮಾ ಒಂಥರ ಸೆನ್ಸೇಷನಲ್ ಮೂವಿ. ಈ ಸಿನಿಮಾದ ಹಿಂದಿನ ಸಿನಿಮಾಗಳು ಕೂಡ ಸಖತ್ ಸೆನ್ಸೇಷನಲ್. ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ, ಈಗ ಹೇಳ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಕೇರಳ ಸ್ಟೋರಿ 2 2022-23 ಪಾರ್ಟ್ 1 ಬಂದಿತ್ತು. ಈಗ ಪಾರ್ಟ್ 2 ಬಂದಿದೆ 2026. ಲವ್ ಜಿಹಾದ್ ಅಂದ್ರೆ ಕೆಲವೊಂದು ವಿಪರೀತ ಮತಾಂಧತೆ ಹೊಂದಿರೋ ಮುಸ್ಲಿಮ್ಸ್ ಗಳ ಕಮ್ಯುನಿಟಿಯ ಜನಾಂಗ ಆ ಒಂದು ಧರ್ಮನ ತಪ್ಪಾಗಿ ತಿಳ್ಕೊಂಡು ಕೆಲವೊಬ್ರನ್ನ ಬಲವಂತವಾಗಿ ಯಾವ ತರ ಮ್ಯಾನಿಪುಲೇಟ್ ಮಾಡಿ ಆ ಒಂದು ಧರ್ಮಗೆ ಕನ್ವರ್ಟ್ ಮಾಡಿ ಕಷ್ಟ ಕೊಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ತೆಗ್ದಿದ್ದಾರೆ. ಆ ಒಂದು ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ರು ನೋಡ್ಲೇಬೇಕು. ಅದಕ್ಕೋಸ್ಕರ ಈ ಒಂದು ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದೀನಿ. ನಿಮ್ಮ ಹತ್ರದ ಥಿಯೇಟರ್ ಅಲ್ಲಿ ರನ್ ಆಗ್ತಿದ್ರೆ ಹೋಗಿ ನೋಡಿ, ಅಥವಾ OTT ಬಂದ್ಮೇಲೆ ಆದ್ರೂ ಕಾದಾದ್ರೂ ನೋಡಿ. ನಮ್ಮ ಕನ್ನಡದಲ್ಲಿ ಕೂಡ ಈ ಒಂದು ಸಿನಿಮಾ ಬರುತ್ತೆ. ಸೊ ಐ ಥಿಂಕ್ ಈ ಒಂದು ಸಿನಿಮಾ ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ. ಯಾಕಂದ್ರೆ ನಮ್ಮ ಒಂದು ಸೊಸೈಟಿನಲ್ಲಿ ಏನ್ ಆಗ್ತಾ ಐತೆ, ಏನ್ ಹೋಗ್ತಾ ಐತೆ ಎಲ್ಲಾ ತಿಳಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟ ಆಗುತ್ತೆ ನಿಮ್ಗೆ ಈ ಒಂದು ಸಿನಿಮಾ. ಈ ಸಿನಿಮಾಗೆ ಯಾವ ರೇಂಜ್ಗೆ ಪಾಸಿಟಿವಿಟಿ ಇದೆಯೋ ಅದೇ ರೇಂಜ್ಗೆ ನೆಗೆಟಿವಿಟಿನೂ ಇದೆ. ಇದೊಂಥರ ಪ್ರೊಪಗಾಂಡಾ ಸಿನಿಮಾ ಅಂತ ಕೆಲವೊಬ್ರು ಬಿಂಬಿಸ್ತಾರೆ, ಕೆಲವೊಬ್ರು BJP ಅವ್ರು ಮಾಡಿಸಿದ್ದು ಸಿನಿಮಾ ಹೇಳ್ತಲೇ ಇರ್ತಾರೆ. ಪ್ರತಿಯೊಂದು ಸಿನಿಮಾ ಬಂದು ಅಷ್ಟೇ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಈ ಒಂದು ಸಿನಿಮಾಗೆ ಸ್ವಲ್ಪ ಪಾಸಿಟಿವಿಟಿ ನೆಗೆಟಿವಿಟಿ ಎರಡು ಕೂಡ ಜಾಸ್ತಿ ಇದಾವೆ, ಎರಡು ಒಂದೇ ಸಮಯದಲ್ಲಿ ಇದಾವೆ. ಅದಕ್ಕೋಸ್ಕರ ಸ್ವಲ್ಪ IMDb ರೇಟಿಂಗ್ ಕಡಿಮೆ ಆಗಿರ್ಬೋದನ್ನ. ಬಟ್ ಸಿನಿಮಾ ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾನೇ. ಸ್ಕ್ರೀನ್ ಪ್ಲೇ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿದೆ, ಗೆಸ್ ಮಾಡ್ಬೋದು ಸ್ಟೋರಿ ಹಿಂಗೆ ಆಗುತ್ತೆ ಅಂತ. ಬಟ್ ನೋಡ್ಬೇಕು, ಯಾಕಂದ್ರೆ ಸೊಸೈಟಿನಲ್ಲಿ ಏನೇನ್ ಆಗ್ತಾ ಐತೆ, ನಮ್ಮ ಯೂತ್ಸ್ ಹೋಗ್ತಾ ಇದಾರೆ, ಏನೇನ್ ಮಿಸ್ಟೇಕ್ ಮಾಡ್ತಾ ಇದಾರೆ ಎಲ್ಲ ಕೂಡ ಕೆಲವೊಂದು ತಿಳ್ಸಕ್ಕಂತ ಒಂದು ಪ್ರಯತ್ನ ಈ ಒಂದು ಸಿನಿಮಾದಲ್ಲಿ ಆಗಿದೆ. ಇನ್ನು 6ನೇದಾಗಿ ನೋಡ್ತಾ ಬಂದ್ರೆ ಒನ್ ಪೀಸ್. ಈ ಒಂದು ಸೀರೀಸ್ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅವೈಲಬಲ್ ಇದೆ. ನಮ್ಮ ಕನ್ನಡದಲ್ಲಿ ಐತೆ ಅಲ್ವಾ ಗೊತ್ತಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಬರ್ಬೋದು. ನಾನು ಸೀಸನ್ 1 ನೋಡಿದೀನಿ, ಸೀಸನ್ 2 ನೋಡಿಲ್ಲ. ಅಲಾಗುರು ನೀನೇ ನೋಡಿಲ್ಲ ಸೀಸನ್ 2, ನಮ್ಗೆ ಏನ್ ರೆಕಮೆಂಡೇಶನ್ ಮಾಡ್ತಾ ನೀವು ಅಂತ ಕೇಳ್ಬೋದು. ನಾನ್ ಸೀಸನ್ 2 ನೋಡಿಲ್ಲ, ಬಟ್ ಕೆಲವೊಂದು ರಿವ್ಯೂಗಳನ್ನ ನೋಡ್ಬೇಕಾದ್ರೆ ಒಳ್ಳೆ ಸೀರೀಸ್ ಸೀಸನ್ 1ಗಿಂತ ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಮ್ಯಾಚ್ ಮಾಡ್ತು, ಸೀಸನ್ 1ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಟ್ ಈ ಒಂದು ಸೀರೀಸ್ ನಲ್ಲಿ ಒನ್ ಪೀಸ್ ನ ಹುಡಿಕೊಂಡು ಹೋಗಿ ಮಾಡ್ತಕ್ಕಂತ ಒಂದು ಜರ್ನಿ ಸಖತ್ ವಂಡರ್ಫುಲ್ ಆಗಿತ್ತು. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಆರಿಜಿನ್ ಸ್ಟೋರಿನ ಕನೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಬ್ಯಾಕ್ ಸ್ಟೋರಿನ ಹೇಳೋದು ಅಷ್ಟೆಲ್ಲ, ಟ್ವಿಸ್ಟ್ಗಳು, ಟರ್ನ್ಗಳು, ವಿಚಿತ್ರವಾದಂತಹ ವಿಲನ್ಸ್ಗಳು ಎಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದು ಹೊಸ ವರ್ಣ, ಅಂದ್ರಲ್ಲೂ ನೀವು ಅಡ್ವೆಂಚರಸ್ ಮೂವೀಸ್ಗಳನ್ನ ಸೀರೀಸ್ಗಳನ್ನ ಇಷ್ಟಪಡೋದಾದ್ರೆ ಈ ಒಂದು ಸೀರೀಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮ್ಯಾಚ್ ಮಾಡುತ್ತೆ. ಅದ್ರಲ್ಲ ಯೂತ್ಸ್ಗೆ ಮತ್ತೆ ಕಿಡ್ಸ್ಗೆ ಸಖತ್ ಕನೆಕ್ಟ್ ಆಗುತ್ತೆ. ನೋಡಿ, ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇದೊಂದು ನನ್ನ OTT ರೆಕಮೆಂಡೇಶನ್, ನೀವು ಫ್ರೀ ಆಗಿದ್ದಾಗ ನೋಡಿ. ಇದಾಗಿತ್ತಪ್ಪ ಈ ಒಂದು ಲಿಸ್ಟ್. ಈ ಒಂದು ಲಿಸ್ಟ್ ಗಳಲ್ಲಿ ನೀವು ಯಾವ ಸಿನಿಮಾನ ನೋಡಿದ್ರೆ, ಆ ಸಿನಿಮಾ ಇಷ್ಟ ಆಯ್ತು, ಕಷ್ಟ ಆಯ್ತು, ಕಮೆಂಟ್ ನ ಮಾಡಿ. ನಾನೇನಾದ್ರೂ ರೆಕಮೆಂಡೇಶನ್ ಮಾಡಿರೋ ಸಿನಿಮಾಗಳಲ್ಲಿ ವರಸ್ಟ್ ಆಗಿದೆಯಾ, ನಿಮ್ಗೆ ಇಷ್ಟ ಆಗಿಲ್ವಾ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ನನ್ನ ವಿಡಿಯೋದಲ್ಲಿ ಏನಾದ್ರೂ ಫಾಲ್ಸ್ ಇದ್ರೆ ಅದನ್ನು ಕೂಡ ನನಗೆ ತಿಳಿಸಿ, ನಾನು ಕೂಡ ತಿಳ್ಕೊಂತೀನಿ. ಅಬ್ಸಲ್ಯೂಟ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಭಾವಿಸಿದ್ದೀನಿ. ನಿಮ್ ಸಪೋರ್ಟ್ ಇದ್ರೆ ಮುಂದೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ನಿಮ್ಗೆ. ಬಾಯ್.